ಹಾಯ್ ಹೆಲೋ ಅಸ್ಸಲಾಂ ವಲೈಕುಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ತೆ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತು ನನ್ನ ಇಂಜೆಕ್ಷನ್ ಇದೆ ಅಂತ ಹೋಗ್ತಾ ಇದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಸೊ ಬನ್ನಿ ನನ್ನ ಜೊತೆ ನನ್ನ ಹಾಸ್ಪಿಟಲ್ ಮತ್ತು ನನ್ನ ಒಂದು ಯಾವ ಥರ ನನ್ನ ಚೆಕಪ್ಸ್ಗಳು ನಡೆಯುತ್ತೆ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ಬಸ್ ಸ್ಟಾಪಿಗೆ ಬಂದೆ. ಬಸ್ ಸ್ಟಾಪಲ್ಲಿ ಹಸ್ಬೆಂಡ್ ಡ್ರಾಪ್ ಮಾಡಿಬಿಟ್ಟು ಹೋದರು. ನೆಕ್ಸ್ಟ್ ಹಾಸ್ಪಿಟಲ್ ಬಂದೆ. ಸೊ ನೋಡಿ, ಇದೇ ನನ್ನ ಹಾಸ್ಪಿಟಲ್, ಮೇನ್ ರೋಡು. ಇದು ಒಂದು ಕೆಂಗೇರಿ ರೋಡು, ಕೆಂಗೇರಿ ಮೇನ್ ರೋಡ್ ಇದು. ಸೊ ಕೆಂಗೇರಿ ಬಿ ಡಿ ಎ ಕಾಂಪ್ಲೆಕ್ಸ್ ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಅಂದರೆ ಆಂಕೋವಿಲೆ ಹಾಸ್ಪಿಟ್ಲು, ಆಲದ ಮರ ಅಂತ ಸ್ಟಾಪು ನೋಡಿ. ಅದೇ ಆಲದ ಮರ, ಝೂಮ್ ಮಾಡ್ತೀನಿ ನಿಮಗೆ. ಆ ಒಂದು ಸ್ಟಾಪಲ್ಲಿ ಇಳ್ಕೊಂಡ್ರೆ ಇಷ್ಟು ದೂರಕ್ಕೆ ಹಾಸ್ಪಿಟಲ್ ಇದೆ. ಸೊ ಒಳ್ಳೆ ಫೆಸಿಲಿಟಿ ಇಲ್ಲಿ. ನಾವು ಬಂದರೆ ಹಾಸ್ಪಿಟಲ್ ಅಂತಲೇ ಫೀಲ್ ಆಗೋಲ್ಲ ನಮಗೆ, ಅಷ್ಟು ಒಳ್ಳೆ ಹಾಸ್ಪಿಟಲ್ಲು. ಒಳ್ಳೆ ಡಾಕ್ಟರ್ಸು, ಸ್ಟಾಫ್ಸು ಎಲ್ಲ ತುಂಬ ಒಳ್ಳೆಯವರು. ಇದು ಬಂದು ಪಾರ್ಕಿಂಗ್ಗೆ ಜಾಗ ಪೇಷಂಟ್ಸ್ಗಳಿಗೆ. ಇದು ಎರಡು ಬಿಲ್ಡಿಂಗೂ ಕೂಡ ಹಾಸ್ಪಿಟಲ್ದೆ. ಸೊ ನೋಡ್ತಾ ಇರ್ಬೋದು ನೀವು, ಇದು ಅನಿಲ್ ಸರ್ ಕಾರು, ಡಾಕ್ಟರ್ ಅನಿಲ್ ಅಂತ ಈ ಒಂದು ಹಾಸ್ಪಿಟಲನ್ನು ನಡೆಸ್ತಾ ಇರೋದು ಇವರು, MD ಇಲ್ಲಿನ. ಸೊ ಅದಾದ ನಂತರ ನಾನು ಹಾಸ್ಪಿಟಲ್ ಒಳಗಡೆ ಬಂದೆ. ಇವತ್ತು ನಾನು ನನ್ನ ಮಗನನ್ನು ಕರ್ಕೊಂಡು ಹಾಸ್ಪಿಟಲಿಗೆ ಬಂದೆ. ಸಮ್ಮರ್ ಹಾಲಿಡೇಸ್ ಬಂದುಬಿಟ್ಟಿದೆಯಲ್ಲ, ಸೊ ಇರಲಿ, ಅವನಿಗೂ ಗೊತ್ತಾಗಲಿ, ಸ್ವಲ್ಪ ನೋಡಲಿ ಅವನು ಹೊರಗಡೆ ಪ್ರಪಂಚ ಹೇಗಿದೆ, ಅವನಿಗೂ ಸ್ವಲ್ಪ ನನ್ನ ಜೊತೆ ಬರೋಕ್ಕೆ ನೆಕ್ಸ್ಟ್ ಟೈಮು ಧೈರ್ಯ ಬರುತ್ತಲ್ಲ ಅನ್ನೋದಕ್ಕೋಸ್ಕರ ಅವನಿಗೂ ಕರ್ಕೊಂಡು ಬಂದೆ. ಆ್ಯಕ್ಚುಲಿ ಇಲ್ಲಿ ಅಲೌ ಇಲ್ಲ ಮಕ್ಕಳಿಗೆ ಒಳಗಡೆ. ಸೊ ನಾನು ಸ್ವಲ್ಪ ಯಾರೂ ಇಲ್ಲ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದೆ ಒಳಗಡೆ. ಸೊ ನೆಕ್ಸ್ಟ್ ಲಿಫ್ಟಲ್ಲಿ ಇಲ್ಲಿ ಸೆಕೆಂಡ್ ಫ್ಲೋರು, ಸೆಕೆಂಡ್ ಫ್ಲೋರ್ ಬಿಟ್ಟು ಮತ್ತೆ ಒಂದು ಫ್ಲೋರ್ ನಾವು ನಡ್ಕೊಂಡೇ ಹೋಗಲೇಬೇಕು. ಇಲ್ಲಿ 2 ಫ್ಲೋರಿಗೆ ಇರೋದು. ಇದು ಚಿಕ್ಕದಾಗಿದೆ ಅಂದ್ಕೊಳ್ಬೇಡಿ, ಅಷ್ಟು ದೊಡ್ಡದಾಗಿದೆ ಒಳಗಡೆ ನೋಡೋದಕ್ಕೆ. ಒಳ್ಳೆ ಸ್ಟಾಫು, ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾರೆ. ನಮಗೆ ಯಾವುದೇ ಥರದ ಏನಾದರೂ ತೊಂದರೆ ಇದ್ದರೆ ಫೋನ್ ಮಾಡಿ ಕೇಳ್ತಾರೆ. ನಾವು ಮನೇಲಿ ಆರಾಮಾಗಿದ್ದೀವ ಇಲ್ವಾ ಅನ್ನೋದೆಲ್ಲ ನಮ್ಮ ಬಗ್ಗೆ ಕೇರ್ ಮಾಡ್ತಾರೆ ಇವರು ಈ ಒಂದು ಹಾಸ್ಪಿಟಲಲ್ಲಿ. ಸೊ ಬನ್ನಿ ತೋರಿಸ್ತೀನಿ ನಿಮಗೆ. ಇದು ನನ್ನ ಡಾಕ್ಟ್ರ್ ರೂಮು. ನನ್ನ ಈಗ ಟ್ರೀಟ್ಮೆಂಟ್ ಮಾಡ್ತಿರೋ ಡಾಕ್ಟ್ರು ಅನಿಲ್ ಡಾಕ್ಟ್ರ್ ಅಂತ, ತುಂಬ ಒಳ್ಳೆ ಡಾಕ್ಟ್ರು, ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾರೆ ರೀ. ಏನು ಕೀಮೋ ಇಂಜೆಕ್ಷನಾ? ಕೀಮೋ ಎಷ್ಟನೇ ಕೀಮೋ? ಹುಷಾರಾಗಿದ್ದೀರಾ? ದುರಾದೃಷ್ಟ ಏನಂದರೆ ನನ್ನ ಎಡಗೈಗೆ ಸರ್ಜರಿ ಆಗಿರೋ ಸೈಡಿಂದ ಒಂದೇ ಕೈಯಲ್ಲಿ, ಬಲಗೈಯಲ್ಲಿ ಮಾತ್ರ ಅವರು ಬ್ಲಡ್ ಸ್ಯಾಂಪಲ್ಸನ್ನು ತೊಗೊಳ್ಬೇಕಾಗುತ್ತೆ. ಸೊ ವೇನೆಲ್ಲ ಸುಟ್ಟೋಗಿರುತ್ತೆ ಕೀಮೋಥೆರಪಿಯಲ್ಲಿ. ಸೊ ಅದರಲ್ಲೂ ಪಾಪ ಹುಡುಕಿ ತುಂಬ ಟ್ರೈ ಮಾಡ್ತಾರೆ. ಒಂದೊಂದು ಸಲ 2-3 ಸಲ ಚುಚ್ಚಬೇಕಾಗುತ್ತೆ. 2-3 ಸಲ ಅವ್ರು ಚುಚ್ತಾರೆ, ನಾವು ನನಗೆ ಜಾಸ್ತಿ ಆಗೋದಲ್ವಾ. ಇಂಜೆಕ್ಷನ್ ಇದೆ ಅಂತ
बाद में उसको रिटर्न कॉल करो। लास्ट और ला के दो। नहीं ट्यूब नहीं दे रहे हैं लास्ट में ಅದು ಇದು ಒಂದ್ಸಲ ನಾವು ಏನಾದರೂ ಅಲ್ಲಿ ಅದು ಮುಂಚೆ ಓಪನ್ ಮಾಡಿದ್ರೆ ಬ್ಯಾಟಿಂಗ್ ಬರಲ್ಲ ಅದಕ್ಕೆ ಟ್ಯೂಬಿಂಗ್ ಸೊ ನೋಡಿದ್ರಲ್ಲ ಇವಾಗ ಕೆಲವೊಂದು ಚೆಕಪ್ಸ್ಗಳು ಆಗಿದೆ, ಬ್ಲಡ್ ಸ್ಯಾಂಪಲ್ಸ್ಗಳನ್ನ ತೊಗೊಂಡಿದ್ದಾರೆ. ಏನಂತಂದರೆ ಇಲ್ಲಿ ನಾನು ಇವತ್ತು ಇಂಜೆಕ್ಷನ್ ಇದೆ ಅಂತ ಕಾಲ್ ಬಂತು ನನಗೆ. ಸೊ ಅದಕ್ಕೆ ನಾನು ಇಂಜೆಕ್ಷನ್ಗೋಸ್ಕರ ಬಂದೆ, ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಇಂಜೆಕ್ಷನ್ದು ಏನಾಯ್ತಂದರೆ ಅದು ಕೆಲವೊಂದು ಬ್ಲಡ್ ಅಂದರೆ ಬ್ಲಡ್ ರಿಪೋರ್ಟ್ಸ್ಗಳು ಬೇಕಿತ್ತು ಇವರಿಗೆ. ಸೊ ಅದಕ್ಕೆ ಇವರು ನೆಕ್ಸ್ಟ್ ಪ್ಲ್ಯಾನ್ ಚೇಂಜ್ ಮಾಡಿ May 16ಗೆ ಹೇಳಿದ್ದಾರೆ. May 16ಗೆ ಇಂಜೆಕ್ಷನ್ ಆಗುತ್ತೆ ಅಂತ. ಸೊ ಇವತ್ತು ಬ್ಲಡ್ ಡ್ರಾ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಹೊರಗಡೆ ಬಾಂಬೆಗೆ ಹೋಗುತ್ತೆ, ಅದೆಲ್ಲ ಚೆಕಪ್ಸ್ ರಿಪೋರ್ಟ್ಸ್ ಎಲ್ಲ ಬರೋಷ್ಟರಲ್ಲಿ May 16 ಬರುತ್ತೆ. ಅಲ್ಲಿವರೆಗೂ ಟ್ಯಾಬ್ಲೆಟ್ ತೊಗೊಳ್ತಾ ಇರು ಅಂತ ಹೇಳಿದ್ದಾರೆ. ಮಾತ್ರೆ ನುಂಗಿ ಬಾಯೆಲ್ಲ ಕೆಟ್ಟೋಗಿದೆ. ಸೊ ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಹೊರಗಡೆ ಹೋಗ್ತಾ. ಸೊ ಬನ್ನಿ ಹೋಗೋಣ ಮನೆಗೆ. ಓ ಭಯ್ಯಾಜಿ ಬಾಯ್. बीबी नहीं जी को बताओ, फिर मैं और एक बार जाना नीचे. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಬಸ್ ಸ್ಟಾಪಲ್ಲಿ ಕೂತಿದ್ದೀನಿ. ಇಲ್ಲಿ ಬಸ್ ಸ್ಟಾಪಲ್ಲಿ ಕೂತ್ಕೊಂಡೆ 2-3 ಬಸ್ ಅವರು ಬರ್ರಂತ ಹಾಗೆ ಓಡೋಗ್ಬಿಟ್ರು. ಸೊ ಫೈನಲಾಗಿ ಒಂದು ಬಸ್ ಸಿಕ್ತು. ಆ ಬಸ್ಸಲ್ಲಿ ಎಲ್ಲ ಪಾರ್ಟ್ಸ್ಗಳು ಅಲ್ಲಾಡ್ತಾ ಇತ್ತು, ಡಗ 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 ಅಂತ. ಸೊ ಯಾವುದೋ ಒಂದು ಸಿಕ್ತಲ್ಲ, ಖಾಲಿ ಬಸ್ ಇತ್ತು ಅಂತ ನಾವು ಕೂತ್ಕೊಂಡ್ವಿ. ನಾವು 3 ಜನ ಇದರಲ್ಲಿ, ಈ ಬಸ್ಸು ಫುಲ್ಲು. ಸೊ ಬರ್ತಾ ಗೊತ್ತಾಗಿಲ್ಲ, ಒಂದು 10 ನಿಮಿಷಕ್ಕೆಲ್ಲ ಮನೆಗೆ, ನಮ್ಮ ಹಾಸ್ಪಿಟ್ಲಿಂದ ಮನೆಗೆ ಬಂದುಬಿಟ್ವಿ. ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ